ಪ್ರಿಯ ವೀಕ್ಷಕರೇ, ಪ್ರತಿಯೊಂದು ದಿನ ಒಬ್ಬ ರೈತರ ಹತ್ರ ಭೇಟಿ ಮಾಡುವಂತಹ ವಿಚಾರ ತಮ್ಮ ತಿಳಿದೇ ಇದೆ. ಇವತ್ತಿನ ನಮ್ಮ ಅತಿಥಿಯ ಪರಿಚಯ ಮಾಡಿಕೊಳ್ಳೋಣ. ವಿಶೇಷವಾಗಿ ಕೃಷಿ ಜಮೀನಿನಲ್ಲಿ ರೈತರು ಮುಂಗಾರಿನ ಸಂದರ್ಭದಲ್ಲಿ ತಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿಯ ಪರಿಚಯ ಅವರಿಂದಾನೇ ಆಗತ್ತೆ. ನಮಸ್ತೆ, ನಾನೀಗ ಅರ್ಜಿ ರಮೇಶ ಅಂತ ಹೇಳಿ ಹಿರಿಯರ್ಕ. ಆಮೇಲೆ ಈಗ ನಾವೇನಪ್ಪ ಅಂತ ಹೇಳಿದ್ರೆ ಈಗ ಭತ್ತದ ಬೆಳೆ, ಆಮೇಲೆ ಅಡಿಕೆ, ಶುಂಠಿ ಬೆಳೆ ಮಾಡ್ತಾ ಇದ್ದೀವಿ. ನಾನೀಗ 25ರಿಂದ 30 ವರ್ಷದಿಂದ ರೈತಾಪಿ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಅರ್ಜಿ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅರ್ಜಿ ರಮೇಶ್ ಅವರು ಈ ಮುಂಚೆಯೂ ಸಹ ನಮ್ಮ ಮಲೆನಾಡ ಕನ್ನಡಿಗ ಚಾನೆಲ್ನಲ್ಲಿ ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ತಮ್ಮದೇ ಆದ ಅಭಿಪ್ರಾಯ ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾದಂತಹ ವಿಡಿಯೋಗಳಲ್ಲಿ ಅದು ಸಹ ಒಂದು ವಿಡಿಯೋ ಆಗಿತ್ತು. ಅರ್ಜಿ ರಮೇಶ್ ಅವರು, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ನಾವು ನಿಮ್ಮ ಹತ್ರ ಬಂದಿದ್ದೇವೆ. ವಿಶೇಷ ಏನಂತ ಹೇಳಿದ್ರೆ, ಮುಂಗಾರು ಪ್ರಾರಂಭ ಆಗಿದೆ. ರೈತರ ಜೀವನದಲ್ಲಿ ಯಾವ ತರ ಸಂತೋಷ ಇದೆ ಅನ್ನೋದು ನನ್ನ ಮೊದಲ ಪ್ರಶ್ನೆ ಆಗಿದೆ. ಈಗ ರೈತರ ಜೀವನದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅವಾಗೊಂದು 4-5 ದಿವಸ ಮಳೆ ಹೋದಾಗ ರೈತರಿಗೆ ಏನೋ ಮುಂಗಾರು ಒಳಗೆ ಕೊಟ್ಟಿದೆ. ಅವಾಗ ಮಳೆ ಸ್ಟಾರ್ಟ್ ಆಗಿ ಸಿಕ್ಕಾಪಟ್ಟೆ ಮಳೆ ಆದಾಗ ಒಳಗೆ ಕೊಟ್ಟಿದೆ, ಏನೋ ಜೋಳ ಅದು ಇದು ಬೆಳೆ ಮಾಡೋಣ ಅಂತೇಳಿ ಹುಮ್ಮಸ್ಸಿಂದ ಭೂಮಿನೆಲ್ಲ ಟ್ಯಾಕ್ಟ್ರಿ ಊಟಿ ಮಾಡಿ ಎಲ್ಲ ರೆಡಿ ಮಾಡಿಕೊಂಡ್ರು. ಹೂಡಿ ಬಿತ್ತನೆ ಮಾಡಬೇಕು ಜೋಳ ಬೆಳೆ ಅನ್ನೋ ಟೈಮಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇವತ್ತಿಗೆ ಯಾರು ಜೋಳ ಬೆಳೆ ಮಾಡಿಲ್ಲ ಇನ್ನು. ಈಗೇನೋ ಒಂದು ದಿವಸ 1 ಗಂಟೆ ಮಳೆ, 1 ಗಂಟೆ ಹೊಳವಾಗ್ತಾ ಇದೆ. ಈ ಹದದಲ್ಲಿ ಜೋಳ ಬೆಳೆ ಮಾಡೋಕ್ಕಾಗ್ತಾ ಇಲ್ಲ. ಅಂದಾಜು ಮಾಡಿದಂತ ಸಮಯಕ್ಕೆ ಮುಂಗಾರು ಬಂದಿದೆಯೋ ಅಥವಾ ಮುಂಗಾರು ಸರಿಯಾಗಿ ಬಂದಿದೆ, ಹವಾಮಾನ ವೈಪರೀತ್ಯ ಮುಂದೆ ಬಂತು ಅಂತ? ಇಲ್ಲ, ಅಂದಾಜು ಮಾಡಿದ ರೀತಿಯಲ್ಲಿ ಮುಂಗಾರು ಸ್ಟಾರ್ಟ್ ಆಗಿಲ್ಲ. ಈ ಜೂನ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ವರ್ಷ ಪ್ರತಿ ವರ್ಷದ ಮಳೆ ಇರ್ತಿರಲ್ಲ, ಹೆಂಗೆ ಅವಾಗೊಂದು ಮಳೆ ಆಗ್ತಿತ್ತು. ಜನಗಳು ಈ ಭೂಮಿ ರೆಡಿ ಮಾಡಿಕೊಂಡು ಈ ಜೋಳ ಬಿತ್ತನೆ ಮಾಡೋ ಟೈಮು. ಈಗ ಏನಾಗಿದೆ ಅಂದರೆ ಮಧ್ಯ ಮಳೆಗಾಲ ಸ್ಥಿತಿ ಆದಂಗೆ ಆಗ್ಬಿಟ್ಟೈತೆ. ಈಗ ಅದು ಕಷ್ಟ ಐತೆ ರೈತರಿಗೆ ಇದು ಮಾಡಲಿಕ್ಕೆ. ಈಗ ಇದೇ ಟೈಪೇ ಮಳೆ ಆದ್ರೇ ಯಾವ ಕಾರಣಕ್ಕೂ ಜೋಳದ ಬೆಳೆ ರೈತರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಅರ್ಜಿ ರಮೇಶ್ ಅವರಿಗೆ ಎಷ್ಟು ಎಕರೆ ಜಮೀನಿದೆ ಅನ್ನುವಂಥ ಮೂಲ ಪ್ರಶ್ನೆ ನಂದು. ಒಂದು ಬಗಾರು ಕುಮು ಆಮೇಲೆ ಕುಸ್ಕಿ ಜಾಗ ಎಲ್ಲ ಸೇರಿ ಒಂದು 5ರಿಂದ 6 ಎಕರೆ ಜಮೀನಿದೆ. ಯಾವ್ಯಾವ ಬೆಳೆ ಬೆಳೀತಾ ಇದ್ದೀರಿ? ಅಡಿಕೆ ಬೆಳಿತೀವಿ. ಎಷ್ಟು ಎಕರೆಯಲ್ಲಿ? ಒಂದು 3 ಎಕರೆಯಲ್ಲಿ ಅಡಿಕೆ ಹಾಕಿದ್ದೀವಿ. ಆಮೇಲೆ 1 ಎಕರೆ ಶುಂಠಿ ಹಾಕಿದ್ದೀವಿ. ಆಮೇಲೆ ಜೋಳ ಬೆಳೆಯಕ್ಕೆ ಒಂದು 2ರಿಂದ 3 ಎಕರೆ ಬಗರಕುಮ್ ಜಾಗ ಇತ್ತು. ಅದು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೋದ ಸರಿ ಎಲ್ಲ ಪೆಟ್ಟು ಬಿದ್ದಿರೋದ್ರಿಂದ ಈ ಸರಿ ಮತ್ತೆ ಅಡಿಕೆನೆ ಹಾಕೋಣ ಅಂತ ಹೇಳಿ ಟ್ರಂಚ್ ಹೊಡೆದು ರೆಡಿ ಮಾಡಿ ಇಟ್ಟಿದ್ದೀವಿ. ಜೋಳ ಎಷ್ಟು ವರ್ಷದಿಂದ ಬೆಳೀತಾ ಬರ್ತಾ ಇದ್ದೀರಿ? ಜೋಳ ಸಾಮಾನ್ಯ ಅಂದರೆ ಒಂದು 30 ವರ್ಷದಿಂದ ಜೋಳ ಬೆಳೆದೀವಿ. ಹೋಸೂರಿಂದ ಕಂಪ್ಲೀಟ್ ಜೋಳ ಬೆಳೆಯೋಕೆ ಆಗ್ತಾ ಇಲ್ಲ. ಮಳೆಗಾಲ ವಿಪರೀತ ಆದರೆ ಆ ಜೋಳ ಬೆಳೆ ಬರಲ್ಲ. ಕೃಷಿ ಅನುಭವ ಆರಂಭವಾಗಿದ್ದ ಜೀವನದಿಂದ ಜೋಳ ಬೆಳೀತಾ ಬರ್ತಾ ಇದ್ದೀರಿ? ಖಂಡಿತ ಬೆಳೀತಾ ಇದ್ದೀವಿ. ಈ ವರ್ಷ ಬೆಳೀತಾ ಇಲ್ಲ ಅನ್ನುವಂಥ ನೋವು ನಿಮಗೆ ತುಂಬಾ ಕಾಡ್ತಾ ಇದೆ ಅನ್ಸುತ್ತೆ. ಹೋಸರಿಂದ ಕಾಡ್ತಾ ಇದೆ. ಅದು ಯಾಕೆ ಈ ಸತಿ ಜೋಳ ಮತ್ತೆ ಕಳೆದ ಸತಿ ಬೆಳೀಯಕ್ಕಾಗಿಲ್ಲ ಅನ್ನುವಂಥದ್ದು? ಈಗ ಜೋಳದ್ದು ಬೆಳೆ ಈ ಮುಂಗಾರು ಜೂನ್ ತಿಂಗಳಲ್ಲಿ ಮಳೆ ವಿಪರೀತ ಮಳೆ ಆದರೆ ಜೋಳದ ಬೆಳೆ ಮಾಡೋಕ್ಕಾಗಲ್ಲ. ಒಂದು 3-4 ಮಳೆ ಆದರೆ ಅದು ಬರ ಹದದಲ್ಲಿ ಜೋಳ ಬೀಳ್ಬೇಕು ಭೂಮಿಗೆ. ಆ ಬಿದ್ದಾಗ ಹುಟ್ಟಿ ಒಂದು ಸ್ವಲ್ಪ 1 ತಿಂಗಳವರೆಗೂ ಈಗೊಂದು ಮಳೆ ಆಗ್ತಾ ಇದ್ರೆ ಜೋಳದ ಬೆಳೆ ಚೆನ್ನಾಗುತ್ತೆ. ಇಲ್ಲ, ಮಳೆ ಜೋಳ ಹಾಕ್ತಲಿಂದ ಮಳೆ ಸ್ಟಾರ್ಟ್ ಆಗಿ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅದು ನಂಜಾಗಿ ಜೋಳ ಬರಲ್ಲ. ಯಥೇಚ್ಛವಾಗಿ ಮಳೆ ಬಂದ್ರೆ ಜೋಳದ ಬೆಳೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಬರಲ್ಲ. ಈಗ ಆಲ್ರೆಡಿ ಮಳೆ ಜಾಸ್ತಿ ಆಗಿದೆ, ಈಗ ಮತ್ತೆ ಬರ್ತಾ ಇದೆ. ಮತ್ತೆ ಈಗ ನೋಡ್ರಿ 4 ದಿವಸ ಹೊಳವಾಗಿದೆ, ಮತ್ತೆ ವಿಪರೀತ ಮಳೆ ಬರ್ತಾ ಇದೆ. ಈ ವರ್ಷನೂ ಜೋಳದ ಆಸೆ ಬಿಡಬೇಕು ಅಂತಾನೆ ಹೇಳ್ತಾ ಇರೋದು. ಖಂಡಿತ ಹೌದು. ಯಾರು ಮಾಡಿಲ್ಲ. ಯಾರ ಇವತ್ತಿನವರೆಗೇನೋ 1-2 ಪಾರ್ಟಿ ಯಾರ ಜೋಳ ಹಾಕಿದಾರೆ ಅಂತ ಕೇಳಿ ಬಿಟ್ರೆ ಬೆಲೆ ಜಾಸ್ತಿ ಆಗ್ಬೋದಾ ಯಾರು ಬೆಳೆದಿಲ್ಲ ಅಂತ ಹೇಳಿ? ಖಂಡಿತ ಆಗಲ್ಲ. ವಾತಾವರಣ ನೋಡಿದ್ರೆ ಈ ಬೇಸಿಗೆ ಜೋಳದಲ್ಲಿ ಅಲ್ಪ ಸ್ವಲ್ಪ ಏನೋ ಮಧ್ಯ 4 ದಿವಸ ಹೊಳದಲ್ಲಿ ಜೋಳ ಮುರಿದು ಮಾರಿದ್ರೆ ವರ್ಷಕ್ಕಿಂತ 300ರಿಂದ 400 ರೂಪಾಯಿ ರೇಟ್ ಕಡಿಮೆ ಆಗಿದೆ. ಮುಂದಿನ ವರ್ಷ ಏನಾದ್ರು ಜಾಸ್ತಿ ಆಗ್ಬೋದಾ ಬೆಲೆ? ಈಗ ರೈತರಿಗೆ ಯಾವ ಅಡಿಕೆ ಒಂದು ಬಿಟ್ರೆ ಯಾವ ಬೆಳೆಗೂ ಒಳ್ಳೆ ರೇಟ್ ಸಿಕ್ಕಿಲ್ಲ. ಯಾವ ಬೆಳೆಗೂ ಒಂದು ರೇಟ್ ಸಿಕ್ಕಿಲ್ಲ. ಆ ಟೈಮಲ್ಲಿ ಈಗೇನು ಗೊತ್ತಂದ್ರೆ, ನಮ್ಮ 25ರಿಂದ 30 ವರ್ಷದ ಅನುಭವದಲ್ಲಿ ಜೋಳ ಬೆಳಿಬೇಕಾದ್ರೆ ಜೋಳ ಹಾಕಿದ ಮೇಲೆ ಒಂದು 2 ಟೈಮ್ ಗೊಬ್ಬರ ಹಾಕಿ ಲಾಸ್ಟ್ ಜೋಳ ಮುರ್ಲಿಕ್ಕೆ ಹೋಗಿ ಸಾಕಾಗೋದು.
ಇವತ್ತು ಏನಾಗಿದೆ ಅಂದ್ರೆ ಜೋಳ ಹಾಕ್ತಲಿಂದ ಔಷಧಿ ಹೊಡಿಬೇಕು, ಆಮೇಲೆ ಎಲ್ಲಾ ತನೆ ಬರೋವರೆಗೇನು ಔಷಧಿ ಮಾಡ್ಬೇಕು, ಔಷಧಿ ಉಪಚಾರದಲ್ಲೇ ಇರಬೇಕು. ಔಷಧಿ ಉಪಚಾರದಲ್ಲೇ ಮಾಡ್ಬೇಕು. ಮುಂಚೆ ಬೆಳೆದಷ್ಟು ಸರಾಗವಾಗಿ ಈಗ ಜೋಳ ಬೆಳೆಯಕ್ ಈಗ ಆಗ್ತಾ ಜೋಳ ಇಲ್ಲ. ಬೆಳೆಯಕ್ ಆಗ್ತಾ ಇಲ್ಲ. ಹಂಗಾಗಿ ರೈತನಿಗೆ ಆ ಜೋಳ ಏನಿದೆ ಲಾಸು. ಅಡಿಕೆ, ಶುಂಠಿ, ಜೋಳ ಮತ್ತೇನ್ ಬೆಳಿತೀರಿ? ಈಗ ಹಾಲಿ ರೈತರ ಹತ್ರ ಇರ್ತಕ್ಕಂಥ ಬೆಳೆ ಅಂದ್ರೆ ಅಡಿಕೆ, ಊಟಕ್ಕೆ ಭತ್ತ, ಶುಂಠಿ, ಈ ಭತ್ತ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ? 2 ಎಕರೆ ಭತ್ತ ಮಾಡ್ತಾ ಇದೀವಿ. ಮನೆ ಬಳಕೆಗೆ ಭತ್ತ ಬೆಳೀತಾ ಇದ್ದೀರಿ ಅಥವಾ ಮಾರಕ್ಕೆ? ಈಗ ಏನಾಗಿದೆ ಅಂದ್ರೆ ನಮಗೆ 2 ಎಕರೆ ಭತ್ತ ನಮಗೆ ಊಟಕ್ಕೆ ಆಗೋಷ್ಟು ಏನ್ ಬೇಡ. ಈ 1 ಎಕರೆ ಭತ್ತ ಸಾಕು ನಮಗೆ ಊಟಕ್ಕೆ. ಆಮೇಲೆ 1 ಎಕರೆ ಭತ್ತ ಅಂತ ಮಾರಾಟಕ್ಕಂತ ಮಾಡ್ತೀವಿ. ಇನ್ನು ಸ್ವಲ್ಪ ದಿವಸ ಹೋದ್ರೆ ಅದು ಬೇಡ ಅನ್ನೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿವಿ. ಯಾಕಂತ ಹೇಳಿದ್ರೆ ಈ ಜನ ಸಿಗಲ್ಲ, ಅದಕ್ಕೂ ಸಿಕ್ಕಾಪಟ್ಟ ರೋಗ ಇರ್ತತಿ ಭತ್ತಕ್ಕೆ. ಅದರಿಂದ ಭತ್ತ ನಾವು ಮಾರಕ್ಕೆ ಹೋದ್ರೆ ಅದ್ರಿಂದ ಲಾಭ ಇಲ್ಲ ನಮಗೆ. ರೈತನ ಜೀವನದಲ್ಲಿ ಲಾಭದಾಯಕ ಬೆಳೆ ಯಾವುದು ಅಂತ ಅನ್ಸತ್ ನಿಮಗೆ? ಈಗ ಸದ್ಯದ ಮಟ್ಟಿ ತಾತ್ಕಾಲಿಕವಾಗಿ ಅಡಿಕೆ ಬಿಟ್ರೆ ಯಾವ ಬೆಳೆನೂ ರೈತರಿಗೆ ಆದಾಯ ಬೆಳೆ ಅಂದ್ರೆ ಮತ್ತೆ ಯಾವುದೂ ಇಲ್ಲ. ಎಲ್ಲಾ ರೈತರು ಈ ತರದಲ್ಲಿ ಭತ್ತ ಬಿಡ್ತಾ ಹೋದ್ರೆ ಮುಂದಿನ ಕಾಲಮಾನದಲ್ಲಿ ಏನಾಗಬಹುದು? ಅದು ಇವತ್ತಿನ ಜನರೇಷನ್ ಅಲ್ಲಿ ಯಾರಿಗೂ ಸಾಮಾನ್ಯ ಮುಂದಿನ ರೈತನ ವ್ಯಾಲಿ ಏನಂತ ಗೊತ್ತಾಗಲ್ಲ. ಇನ್ನೊಂದು ನಮ್ಮ ಅನಿಸಿಕೆ ಪ್ರಕಾರ ನೀನು 10-20 ವರ್ಷ ಕಳಿಬೇಕು. 10-20 ವರ್ಷ ಕಳೆದ ನಂತರ ರೈತ ಎಲ್ಲದನಂತ ಹುಡುಕ ಅಂತ ಸ್ಥಿತಿ ಸರ್ಕಾರಕ್ಕೂ ಬರ್ತೈತಿ. ಅದು ಖಂಡಿತ. ವಿಶೇಷವಾಗಿ ಏನಾಗಿದೆ ಅಂದ್ರೆ ಈಗ ಯಾಕಪ್ಪ ಈಗ ಈ ಭತ್ತ ಇದೆಲ್ಲ ಇದ್ರಲ್ಲ 5 ಪೈಸೆ ಲಾಭ ಇಲ್ಲಲ್ಲ, ಮತ್ತೆ ಮೈ ಮೇಲೆ ಹಾಕೊಳ್ಳೋದು ಅಂತ ಹೇಳಿ ಅವ್ರು ಊಟಕ್ಕಾಗೋಷ್ಟು ಬೆಳ್ಕೊಳೋಣ, ಬಾಕಿ ಅಡಿಕೆ ಹಾಕೋಣ ಅನ್ನೋ ಲೆವೆಲಿಗೆ ಜನ ಹೋಗಿದ್ದಾರೆ. ಅದಕ್ಕೋಸ್ಕರ ಯಾವ ಬೆಳೆನೂ ಬೇಡ. ಈಗ ನೋಡ್ರಿ, ಈಗ ನಮಗೆ 2 ಜನ ಮಕ್ಕಳಿದ್ದಾರೆ. 2 ಜನ ಮಕ್ಕಳನ್ನ ಎಜುಕೇಶನ್ ಮಾಡ್ಸಿದ್ದೀವಿ. ನಾವು ಇವತ್ತು ಹೇಳ್ತಾ ಇದೀವಿ, ಈ ನಮ್ಮ ರೈತಾಪಿ ಜೀವನಕ್ಕೆ ಬರ್ಬೇಡ್ರಿ, ನೀವು ಹೊರಗಡೆ ಎಲ್ಲರೂ ಜೀವನ ಮಾಡ್ರಿ, ಇದು ಭಾರಿ ಕಷ್ಟ ಆಗುತ್ತೆ, ಬದುಕಕ್ಕೆ ಆಗೋದಿಲ್ಲ. ರೈತರು ಮಕ್ಕಳಿಗೆ ಭೂಮಿ ಬಗ್ಗೆ ಆಸಕ್ತಿ ಬಿಡಿಸಿ ವಿದ್ಯಾಭ್ಯಾಸ ಅತ್ಯವಶ್ಯಕ, ಅನಿವಾರ್ಯ, ಜೀವನದಲ್ಲಿ ಬೇಕೇ ಬೇಕು. ಆದರೆ ಭೂಮಿ ಕೆಲಸ ಬಿಡಿಸಿ ಅವರಿಗೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಮುಂದೆ ಈ ಜಮೀನು ನಿರ್ವಹಣೆ ಎಲ್ಲ ಯಾರು ಮಾಡಬೇಕು? ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವಂತೂ ಎಜುಕೇಶನ್ ಕಡಿಮೆ ಇದ್ದೀವಿ. ಎಷ್ಟು ನಮ್ಮ ಜೀವನದಲ್ಲಿ ದುಡಿಯೋ ಶಕ್ತಿ ಇದೆ ಅಲ್ಲಿವರೆಗೆ ದುಡಿತೀವಿ. ಅಲ್ಲಿವರೆಗೂ ಅವರು ಈಗೆಲ್ಲ ಬೆಂಗಳೂರು, ಯಾರೇ ಮಕ್ಕಳು ನೋಡೋ ಬೆಂಗಳೂರು, ಮೈಸೂರು ದುಡಿಮೆ, ಏನೋ ಒಂದು 15-20 ಸಾವಿರ ಸಂಬಳ ಕೊಟ್ಟು ಅಲ್ಲೇ ಜೀವನ ಮಾಡೋ ಅನ್ನೋ ಸ್ಥಿತಿ ಅಲ್ಲಿದ್ದಾರೆ. ಈಗ ನಮ್ಮ ತದನಂತರ ಅನಿವಾರ್ಯ ಅವ್ರಿಗೂ ಜೀವನ ಸಾಕಾಗುತ್ತೆ, ಆಮೇಲೆ ಇಲ್ಲಿ ಬರಲೇಬೇಕಾಗತ್ತೆ, ಅಲ್ಪ ಸ್ವಲ್ಪ ಏನೋ ಮಾಡ್ಕೊಂಡು. ಈಗಿನ ಯುವಕರು ಕೃಷಿ ಜಮೀನ್ ಕಡೆ ಆಸಕ್ತಿ ತೋರಿಸ್ತಾ ಇಲ್ಲ. ಇದ್ರೊಳಗೆ ಮುಖ್ಯ ಕಾರಣ ಮಕ್ಕಳ ಅಥವಾ ಅವ್ರ ತಂದೆ ತಾಯಿನ? ಇಲ್ಲ, ಬೆಳೆ ನಷ್ಟ, ಆಮೇಲೆ ಬೆಲೆಗೆ ತಕ್ಕಂತ ನಿಗದಿತ ಬೆಲೆ ಸಿಗದೆ ಕಾರಣದಿಂದ ಯಾರು ಈ ಕೃಷಿ ಬಗ್ಗೆ ಬರೋಕ್ಕೆ ಇಷ್ಟಪಡಲ್ಲ. ಒಂದು ಕುಟುಂಬದ ಜವಾಬ್ದಾರಿಯುತ ಮನುಷ್ಯರಾಗಿ, ಕುಟುಂಬದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಒಂದು ಕುಟುಂಬದಲ್ಲಿ ಬರುವಂಥ ಕಷ್ಟ ಕಾರ್ಪಣೆ ನೋಡಿದ್ದೀರಿ. ನೀವು ಸ್ವತಃ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಕೊಡ್ರಿ ಅಂತ ಹೇಳಿದ್ರೆ, ಈ ಮಕ್ಕಳು ಕೃಷಿಯಲ್ಲಿ ಮುಂದುವರಿಬೇಕು ಅಥವಾ ಬೇರೆ ಕೆಲಸ ಕಾರ್ಯಗಳಲ್ಲಿ ಹುದ್ದೆಯಲ್ಲಿ ಮುಂದುವರಿಬೇಕು? ಈಗ ನನ್ನ ದೃಷ್ಟಿಗೆ, ನಮ್ಮ ಅನುಭವದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಈ ಕೃಷಿ ಇದ್ರ ಬಗ್ಗೆ ಅವು ಮಕ್ಕಳ ಕೈಯಾಗಿ ಯಾವ ಕಾರಣಕ್ಕೂ ಸಾಧ್ಯ ಆಗಲ್ಲ ಕೃಷಿ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ, ನಾವು ಬೆಳಗಾಜಿವ 4 ಗಂಟೆ ಎದ್ದು ಈಗ ಏನೇನು ಕೆಲಸ ಮಾಡ್ಬೇಕು 1 ರೌಂಡ್ 10 ಗಂಟೆ ಒಳಗೆ ಕೆಲಸ ಮಾಡ್ಬಿಡ್ತೀವಿ. ಮಕ್ಕಳು 8 ಗಂಟೆ ನಮ್ಮ ಮಕ್ಕಳಿಗೆ ಪಾಠ ಮಾಡ್ತಾ ಇದೀವಿ. ನೀವು 8 ಗಂಟೆ ಎದ್ದು ಈ ರೈತಾಪಿ ಜೀವನದಲ್ಲಿ ನೀವು ದುಡಿಮೆ ಮಾಡ್ಕೊಂಡು ಬದುಕಕ್ಕಾಗೋದಿಲ್ಲ. ಹಂಗ ನೀವು ಒಂದು ಉದ್ಯೋಗ ಹಿಡ್ಕೊಳ್ರಪ್ಪ ಅಂದ್ರೆ ನಾವು ಅವ್ರಿಗೆ ಒತ್ತಾಯಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಈಗ ನಮ್ಮಷ್ಟು ಕೆಲಸ ಅವರಿಂದ ಮಾಡಕ್ ಆಗೋದಿಲ್ಲ. ಸರಿಯಾದ ಸಮಯಕ್ಕೆ ಮಕ್ಕಳು ಹೇಳ್ತಾ ಇಲ್ಲ, ಅವ್ರಿಗೆ ದುಡಿಮೆ ಮಾಡಕ್ ಆಗೋದಿಲ್ಲ, ಅವ್ರಿಗೆ ಅನುಭವ ಇಲ್ಲ. ಈಗ ಅನುಭವ ಅವ್ರಿಗೆ ನಮಗಿಂತ ಅನುಭವ ರೈತಾಪಿ ಜೀವನದಲ್ಲಿ ಬರ್ಬೋದು 2 ವರ್ಷ ಮಾಡಿದ್ರೆ. ಆದ್ರೆ ಇವತ್ತಿನ ರೋಗ ರುಜಿ ಇದರಲ್ಲಿ ಯಾವ ಬೆಳೆನೂ ಅವ್ರ ಕೈ ಇನ್ನು ಬೆಳೆಯಕ್ಕೆ ಮುಂಚೆ ತಂದೆ ತಾಯಿ ಮಕ್ಕಳಿಗೆ ಬೆಳಗ್ಗೆ ಎಪ್ಸಿ ಗದ್ದೆಗೆ ಅಥವಾ ತೋಟಕ್ಕೆಲ್ಲ ಕಳಿಸಿ ಕೆಲಸ ಮಾಡಿಸ್ತಾ ಇದ್ರು. ಈಗಿನ ಪೋಷಕರು ಆ ಮಾರ್ಗದಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನೀವೇನು ಹೇಳ್ತೀರಿ? ಅಕ್ಷರ ಜ್ಞಾನ ಅವತ್ತಿನ ಮಕ್ಕಳಿಗೆ, ಅವತ್ತಿನ ತಂದೆ ತಾಯಿಗೆ ಗೊತ್ತಿದ್ದಿರಲಿಲ್ಲ ಅದರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ. ಇವತ್ತಿನ ತಂದೆ ತಾಯಿಗಳು ಎಲ್ಲರೂ ಎಚ್ಚೆತ್ಕೊಂಡಾರೆ. ಎಷ್ಟು ರೈತಾಪಿ ಜೀವನದಲ್ಲಿ ದುಡಿಮೆ ಮಾಡೋರು ನಮ್ದು ಇಷ್ಟೇ ಅಂತೇಳಿ. ಹಾಗಾಗಿ ಅವ್ರನ್ನ ಏನಪ್ಪ ಅಂದ್ರೆ, ನಮ್ಮ ರೈತಾಪಿ ಜೀವನಕ್ಕಿಂತ ಅವ್ರನ್ನ ಆ ಕಡೆ ಬದುಕಿ ಕಳಿಸ್ಲೇಬೇಕು, ಅನಿವಾರ್ಯ ಅದು.
ಉದ್ಯೋಗ ಮತ್ತು ಕೃಷಿ ಎರಡರೊಳಗೆ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಜಿ ರಮೇಶ್ ಅವರಿಗೆ ಹೇಳಿದ್ರೆ ಯಾವ್ದು ಆಯ್ಕೆ ಮಾಡ್ತಾರೆ? ನಾವು ಉದ್ಯೋಗ